ಬೇಬಿ ನನ್ನ ಮಾತು ಕೇಳಿ ಬೇಬಿ, ನಾನು ಹೆಂಗಾರು ದುಡ್ಡು ಅಡ್ಜಸ್ಟ್ ಮಾಡ್ಕೊಂಬಂದು ನಿಂಗೆ ಅದನ್ನ ಕೊಡ್ತೀನಿ. ಯಾಕೋ ಪ್ರಸು ಇಷ್ಟೊಂದು ಬೇಜಾರಾಗಿದೆಯಾ? ಏನಾಯ್ತಪ್ಪ? ಎಲ್ಲ ನಿಂದಲೇ ನನ್ನ ಬಡವನಾಗುಡ್ಸಿದ್ದೆ. ನನ್ನ ಗರ್ಲ್ ಫ್ರೆಂಡ್ ಜೊತೆ ಆಚೆ ಹೋಗೋಕ್ಕೂ ಕಾಸಿಲ್ಲ ನನಗೆ. ಯಾಕೋ ಮಗ ಏನಾಯ್ತು ಅಷ್ಟೊಂದು ಜೋರಾಗಿ ಕಿಚ್ಚಾಡ್ತಾ ಇದೆಯಾ? ಅಯ್ಯೋ ಏನಿಲ್ಲ ಮಗ, ಅಮ್ಮಂಗೆ ಬೈತಾ ಇದ್ದೆ ನಮ್ಗೆ ಆಸ್ತಿ ಮಾಡಿಲ್ಲ ಏನಿಲ್ಲ ಅಂತ. ನನ್ನ ಗರ್ಲ್ ಫ್ರೆಂಡ್ ನೋಡಿದ್ರೆ ಅದು ಕೊಡ್ಸಿಲ್ಲ ಇದು ಕೊಡ್ಸಿಲ್ಲ ಅಂತ ನನ್ನ ಬಿಡೋ ಕಡೆ ಆಗೋಳ್ಕಣ. ಏನು ಗರ್ಲ್ ಫ್ರೆಂಡ್ಗೋಸ್ಕರ ತಾಯಿನ ಬೈತಾ ಇದೆಯಾ? ಏ ತಡ್ಡ, ನಿನ್ನ ತಾಯಿ 9 ತಿಂಗಳು ಎತ್ತು ಹೊತ್ತು ನಿನ್ನ ಈ ಲೆವೆಲ್ ಸಾಕಕ್ಕೆ ಎಷ್ಟು ಕಷ್ಟಪಟ್ಟಿದ್ದಲ್ಲ ಗೊತ್ತೇನೋ? ಹಂಗಲ್ಲ ಮಗ, ನಿಂಗೆ ಇದೆಲ್ಲ ಗೊತ್ತಾಗಲ್ಲ. ಸುಮ್ಮನೆ ನೀನು ಏನೋ ಗೊತ್ತಾಗಲ್ಲ, ಬಾಯಿ ಮುಚ್ಕೊಂಡಿರೋ. ನಿನ್ನ ಗರ್ಲ್ ಫ್ರೆಂಡ್ ನಿನ್ನ ಹತ್ರ ದುಡ್ಡಿಲ್ಲ ಅಂತ ಬಿಟ್ಟೋಗ್ತಾ ಇದ್ದಾಳಲ್ವಾ? ನಿನ್ನ ತಾಯಿ ಯಾವತ್ತಾದ್ರೂ ದುಡ್ಡಿಲ್ಲ ಅಂತ ನಿನ್ನ ಬಿಟ್ಟೋಗಿದ್ದಾರೇನೋ? ಬಿಡಪ್ಪದನು, ಅವ್ನಿಗೇನು ಬೈಬೇಡ. ಅವ್ನು ಇನ್ನೂ ಚಿಕ್ಕ ಮಗು ಥರ ಹೋಯ್ತಾ ಹೋಯ್ತಾ ಅವ್ನಿಗೆ ಜೀವನ ಅರ್ಥ ಆಗುತ್ತೆ. ನೋಡೋ ಮಗ, ನಿನ್ನ ತಾಯಿ ಪ್ರೀತಿನ ಇನ್ನೂ ನಿನ್ನ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನೀನು ನಿನ್ನೆ ಮೊನ್ನೆ ಬಂದಿರೋ ಗರ್ಲ್ ಫ್ರೆಂಡ್ಗೋಸ್ಕರ ನಿನ್ನ ತಾಯಿನೇ ಬಿಡಕ್ಕೆ ರೆಡಿ ಆಗಿದ್ದೀರಲ್ಲ. ನಿಮಗೆಲ್ಲ ತಾಯಿ ಬೆಲೆ ಇವಾಗ ಗೊತ್ತಾಗಲ್ಲ ಕಣ್ರು. ಅವ್ರನ್ನ ಕಳ್ಕೊಂತೀರಲ್ಲ ಅವಾಗ ನಿಮ್ಗೆ ಗೊತ್ತಾಗುತ್ತೆ ತಾಯಿ ಬೆಲೆ ಏನು ಅಂತ. ಮಗ ಸಾರಿ ಕಣೋ, ನಿನ್ನೆ ಮೊನ್ನೆ ಬಂದ ಗರ್ಲ್ ಫ್ರೆಂಡ್ಗೋಸ್ಕರ ಎಷ್ಟಮ್ಮಂಗೆ ಅವಮಾನ ಮಾಡಿದ್ರೆ. ನನಗೆಲ್ಲ ಮಗ ಸಾರಿ ಕೇಳೋದು. ಪಾಪ ನಿನ್ನ ತಾಯಿಗೆ ಸಾರಿ ಕೇಳ್ಬಿಟ್ಟು ಸಮಾಧಾನ ಮಾಡೋದು. ಅಮ್ಮ ಸಾರಿ ಕಣಮ್ಮ, ಗೊತ್ತಿಲ್ಲ ತಪ್ಪಾಗಿ ಮಾತಾಡ್ಬಿಟ್ಟೆ. ಇನ್ನು ಮುಂದೆ ಮಾತಾಡಲ್ಲ ಕಣಮ್ಮ.